ಹಲೋ ಚೆಸ್ ಲವರ್ಸ್. ಇವತ್ತು ನಾವು ನಮ್ಮ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಯೂಟ್ಯೂಬ್ ಚಾನೆಲ್ನ 3ನೇ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನೋ ಟಾಪಿಕ್ನ ತಗೊಳ್ತಾ ಇದ್ದೀವಿ. ಇವತ್ತು 2 ಗೇಮ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಒಂದು ಗೇಮು ವೈಟ್ ಅವರು ಬ್ಲ್ಯಾಕ್ ಮೇಲೆ ಅನ್ಕ್ಯಾಸಲ್ಡ್ ಕಿಂಗ್ ಮೇಲೆ ಅಟ್ಯಾಕ್ ಮಾಡಿ ಗೆಲ್ಲೋದು. ಎರಡನೇದು ವೈಟ್ ಅವರು ಬ್ಲ್ಯಾಕ್ ಅವ್ರು ಹೇಗೆ ಅಟ್ಯಾಕ್ ಮಾಡಿ ಗೆಲ್ತಾರೋ ಅದೇ ತರ ಬ್ಲ್ಯಾಕ್ ಅವರು ವೈಟ್ ಅವ್ರನ್ನ ಅಟ್ಯಾಕ್ ಮಾಡಿ ಅನ್ಕ್ಯಾಸಲ್ಡ್ ಕಿಂಗ್ ಮೇಲೆ ಗೆಲ್ಲೋದು. 2 ಗೇಮ್ನು ಒಂದೊಂದು ಅಂದೇ ತೋರಿಸ್ತೀವಿ. ಈಗ ಮೊದಲನೇದಾಗಿ ನನಗೆ ಮನಸ್ಸಿಗೆ ತುಂಬಾ ಇಷ್ಟವಾದ ಗೇಮ್ಗಳು ಇವೆಲ್ಲ. ಈ ಗೇಮಲ್ಲಿ ವೈಟು E4 ಅಂತ ಆಡ್ತಾರೆ. ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಆಡಿರ್ತಕ್ಕಂಥವ್ರು ರಿಚರ್ಡ್ ರೆಟಿ ಅವರು. E4 ಆಡಿದಾಗ ಬ್ಲ್ಯಾಕ್ ಅವರು C6 ಅಂತ ಆಡಿದ್ದಾರೆ. ಇದು ನಿಮ್ಗೆ ಗೊತ್ತಿರ್ಬೋದು, ಇದು ಕೆರಕ್ ಹ್ಯಾಂಡ್ ಡಿಫೆನ್ಸ್. ಸೊ ಇದಕ್ಕೆ ನಾವೇನ್ ಮಾಡುತ್ತೀವಿ ಅಂದ್ರೆ ಪಾನ್ ಸೆಂಟರ್ ತಗೋಬೇಕು. ಯಾವುದೇ ಥಿಯರಿಲಿ E4 C6 ಅಥವಾ E4 E6 ಅಥವಾ D6 G6 B6 ಇವು ಯಾವೇ ಹಾಕಿದ್ರು ಕೂಡ ನಾವು D4 ಅಂತ ಪಾನ್ ಸೆಂಟರ್ ತಗೋತೀವಿ. ಬ್ಲ್ಯಾಕ್ ಅವರು D5, ಅವರು ಅಲೋಯಿಂಗ್ ದ ಸೆಂಟರ್ ಮತ್ತೆ ಅಟ್ಯಾಕಿಂಗ್ ದ ಸೆಂಟರ್ ಅನ್ನೋ ಥೀಮ್ ಇರುತ್ತೆ ಅವರಿಗೆ. D5 ನಾವು NC3 ಆಡ್ತೀವಿ. NC3 ಆಡಿದಾಗ ಬ್ಲ್ಯಾಕ್ ಅವರು D ಇಂಟು E4 ಹೊಡೆಯೋದು ಮೇನ್ ಲೈನ್. ಅದಕ್ಕೆ ನಾವು ನೈಟ್ ಇಂಟು E4 ಹೊಡಿತೀವಿ. ಬ್ಲ್ಯಾಕ್ ಅವರೀಗ ನೈಟ್ F6 ಅಂತ ಚಾಲೆಂಜ್ ಮಾಡಿದ್ದಾರೆ. ಅವ್ರದ್ದೊಂದು ಸ್ಟ್ರಾಟಜಿ ಇರುತ್ತೆ, ಪಾನ್ ಡಬಲ್ ಆದ್ರೂ ಕೂಡ ಕಿಂಗ್ ಸೈಡಲ್ಲಿ ಪಾನ್ ಸ್ಟಾರ್ ಮಾಡ್ಲಿಕ್ಕೆ ಪಾನ್ಸ್ಗಳು ಬೇಕು ಅಂತ ಅವ್ರ ಪ್ಲಾನ್ ಇರುತ್ತೆ. ನಾವು ಅದನ್ನು ಹೊಡೆಯೋಲ್ಲ. ಈ ಗೇಮಲ್ಲಿ ಒಂದು ಹೊಸ ಪ್ರಯೋಗ ಆಗಿದೆ. ವೈಟ್ ಅವರು ಕ್ವೀನ್ D3 ಅಂತ ಆಡಿದ್ದಾರೆ. ಅಂದ್ರೆ ಕ್ವೀನು ಬೆಟರ್ ಆಯ್ತು, ಪ್ಲೇಸಿಗೆ ಬಂತು, ಜೊತೆಗೆ ನೈಟಿಗೆ ಸಪೋರ್ಟ್ ಆಯ್ತು ಅನ್ನೋದು. ಕ್ವೀನ್ D3ಗೆ ಬ್ಲ್ಯಾಕ್ ಅವರು ಒಂದು ಪಾನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, E7 ಪಾನ್ E5 ಅಂತ. ಬ್ಲ್ಯಾಕ್ E5 ಆಡಿದಾಗ ವೈಟು ಸ್ಯಾಕ್ರಿಫೈಸ್ ನ ಅಕ್ಸೆಪ್ಟ್ ಮಾಡಿದ್ದಾರೆ, D ಇಂಟು E5. ಇದು ಹೆಂಗಪ್ಪ ರೀಕ್ಯಾಪ್ಚರ್ ಮಾಡ್ತಾರೆ ಅಂತ ನಮಗೂ ಡೌಟ್ ಬರುತ್ತಲ್ವಾ. ಇಲ್ಲಿ ನೋಡಿ, ಒಂದು ಹಿಡನ್ ಚೆಕ್ ಇದೆ, ಡಬಲ್ ಅಟ್ಯಾಕ್ ಆಗುತ್ತೆ, ಕ್ವೀನ್ A5 ಚೆಕ್. ಬ್ಲ್ಯಾಕ್ ಅವ್ರು ಇದನ್ನ ನಾವು ಬಿಷಪ್ D2 ಆಡ್ತೀವಿ, ಅವರು ಕ್ವೀನ್ ಇಂಟು E5 ಅಂತ ವಾಪಸ್ ಹೊಡ್ಕೋತಾರೆ. ನೋಡಿ, ಈಗ E4 ನೈಟ್ ಪಿನ್ ಆಗಿದೆ. E4 ನೈಟ್ ಪಿನ್ ಆಗಿದೆ. ಇಲ್ಲಿ ನಾವು ವೈಟ್ ಅವರು ಯಾರೇ ಆದ್ರೂ, ಈಗ ನೀವು ಆಟದಲ್ಲಿ ನೋಡಿದಾಗ ಅಯ್ಯೋ ದೇವ್ರೆ, ಈ ವೈಟ್ ಅವರು E4 ನೈಟ್ ಕಳ್ಕೊತಿದಾರಲ್ಲಪ್ಪ ಅನ್ಸ್ತಿರುತ್ತೆ. ಆದ್ರೆ ಇದೊಂದು ಬ್ರಿಲಿಯಂಟ್ ಪ್ಲಾನ್ ಮಾಡ್ತಾರೆ ವೈಟ್ ಅವರು. ಅದು ಇವತ್ತಿಗೆ ಕೂಡ ವರ್ಲ್ಡ್ ಫೇಮಸ್ 000. ನೋಡಿ, ಇವಾಗ E4 ನೈಟ್ ನ ಫ್ರೀ ಕೊಟ್ಟಿರೋದು, ಅದು ವರ್ಲ್ಡ್ ಫೇಮಸ್ ಸ್ಯಾಕ್ರಿಫೈಸ್ ಇದು. ಸೊ ಈಗ E4 ನೈಟ್ ಇಂಟು E4 ಅಂತ ಬ್ಲ್ಯಾಕ್ ಅವ್ರು ಹೊಡ್ಕೊಂಡಿದ್ದಾರೆ. ಈಗ ಪಾಸ್ ಮಾಡಿ ಯೋಚನೆ ಮಾಡಿ, ಮೇಟ್ ಇನ್ 3 ಮೂವ್ಸ್. ನಾ ಹೇಳದ್ನಲ್ಲ ನಿಮ್ಗೆ, ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅಲ್ಲಿ ಇದು ಮೊದಲನೇ ಗೇಮು. ಮೇಟ್ ಇನ್ 3 ಪಾಸ್ ಮಾಡಿ ಒಂದು 2-3 ಮಿನಿಟ್ಸ್ ಯೋಚನೆ ಮಾಡಿ ಮೇಟ್ ಇನ್ 3 ನ ಸರ್ಚ್ ಮಾಡಿ, ನಿಮ್ಗೆ ಖಂಡಿತ ಸಿಗುತ್ತೆ ಇದು. ಯಾಕೆಂದ್ರೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಮತ್ತೆ ನೀವು ನಿಜವಾಗ್ಲೂ ಇನ್ವಾಲ್ವ್ ಆಗಿ ಚೆಸ್ ನ ನೋಡಿದಾಗ, ನಾವು ಏನಾದ್ರು ಇದೆ ಅಂದಾಗ ನೀವು ಹುಡುಕ್ತಾ ಹೋದಾಗ ಸಿಗುತ್ತೆ. ಅದು ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಈಗ ಪಾಸ್ ಮಾಡಿದ್ಮೇಲೆ ಅದನ್ನ ತೆಗೆದು ನೋಡ್ಕೊಳ್ಳಿ. ಕ್ವೀನ್ D8 ಚೆಕ್, ಬ್ರಿಲಿಯಂಟ್ ಕ್ವೀನ್ ಸ್ಯಾಕ್ರಿಫೈಸ್, ಅನ್ಬಿಲೀವಬಲ್ ಇದು. ಕ್ವೀನ್ D8 ಚೆಕ್, ಬ್ಲ್ಯಾಕ್ ಕಿಂಗ್ ಇಂಟು D8. ನೋಡಿ, ಇವಾಗ ಬಿಷಪ್ G5, ಇದು ಡಬಲ್ ಚೆಕ್ ಅಂತ. ನೋಡಿ, ರುಕ್ ಇಂದನೂ ಚೆಕ್ ಇದೆ, G5 ಬಿಷಪ್ ಇಂದನೂ ಚೆಕ್ ಇದೆ. ಸೊ ನಿಮ್ಗೆ ಅನ್ಸುತ್ತೆ, ಅಯ್ಯೋ ದೇವ್ರೆ, C7 ಅಲ್ಲಿ ಎಸ್ಕೇಪ್ ಆಗ್ಬಿಡ್ತಾನಲ್ಲಪ್ಪ, ಏನಿದು ಕ್ವೀನ್ ಬೇರೆ ಕೊಟ್ಟಿದೀವಿ ಅನ್ಸುತ್ತೆ. ಅದೇ ನೋಡಿ, ಕಿಂಗ್ C7 ಹೋದ್ರೆ ಬಿಷಪ್ D8 ಚೆಕ್ ಮೇಟ್, ಬ್ರಿಲಿಯಂಟ್ ಚೆಕ್ ಇದು. ಹಿಂದ್ಗಡೆಯಿಂದ ಬರೀ ಬಿಷಪ್ ಅಲ್ಲಿ ಮೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಗೇಮ್ ಅಲ್ಲಿ ಬಿಷಪ್ G5 ಚೆಕ್ಕಿಗೆ ಬ್ಲ್ಯಾಕ್ ಅವರು ಕಿಂಗ್ E8 ಅಂತ ಮೂವ್ ಮಾಡಿದ್ದಾರೆ. ಈಗ ಫೈನಲ್ ಮೂವ್ ಬರ್ತಾ ಇದೆ, ಅದು ರುಕ್ D8 ಚೆಕ್ ಮೇಟ್. ಅನ್ಬಿಲೀವಬಲ್ ಗೇಮ್. ನೀವು ಈ ಗೇಮ್ ನ ನಿಧಾನವಾಗಿ ನೋಡಿ, 4-5 ಸತಿ ನೋಡಿ, ತುಂಬಾ ಖುಷಿ ಕೊಡುತ್ತೆ. ಆ ಮೇಟ್ ಇನ್ 3 ನ ನೀವೇ ಹುಡುಕಿ ಅಂತ ನಾವು ಜನರಲಿ ಹೇಳ್ತೀವಿ. ಹುಡುಕಿದ್ರಿ, ನಿಮ್ಗೆ ಅದು ಸಿಕ್ಕಿತ್ತು ಅಂದ್ರೆ ಕಂಗ್ರ್ಯಾಚುಲೇಷನ್ಸ್. ಇದು ಮೊದಲನೇ ಗೇಮ್, ಇದು ವೈಟ್ ಅಲ್ಲಿ ವಿನ್ ಆಗಿರೋ ಗೇಮ್. ಈಗ ಎರಡನೇದಾಗಿ ನಾವು ಬ್ಲ್ಯಾಕ್ ಅಲ್ಲಿ ಒಂದು ಗೇಮ್ ಹೇಳಿರ್ತೀನಿ, ಇದು ಬ್ರಿಲಿಯಂಟ್ ಆಗಿದೆ. ಬ್ಲ್ಯಾಕ್ ಅವರು ಅನ್ಕ್ಯಾಸಲ್ಡ್ ಕಿಂಗ್ ಮೇಲೆ ಹೆಂಗೆ ಅಟ್ಯಾಕ್ ಮಾಡಿ ಗೆಲ್ತಾರೆ ಅಂತ. ಇದು ಕೂಡ ಒಂದು ಬ್ಯೂಟಿಫುಲ್ ಗೇಮ್. ಇದು ನೋಡಿ, ವೈಟ್ ಅವರು E4 ಆಡ್ತಾರೆ.
ಅದಕ್ಕೆ ನಾವು ಬ್ಲ್ಯಾಕ್ ಅಲ್ಲಿ E5 ಆಡ್ತೀವಿ. ವೈಟು ನೈಟ್ F3 ಆಡ್ತಾರೆ. ಜನರಲಿ ಇದು ಕಾಮನ್ ಮೂವ್. ನಿಮ್ಗೆ ಹೆಚ್ಚು ಕಮ್ಮಿ ನೀವು ಹೊಸದಾಗಿ ಚೆಸ್ ಕಲ್ತಿರೋಂಥವ್ರಾಗ್ಲಿ ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲೂ ಕೂಡ ನಾವು ಜನರಲಿ ಡೆವಲಪ್ಮೆಂಟ್ ವಿತ್ ಅಟ್ಯಾಕ್ ಅನ್ನೋ ಥೀಮ್ ನ ಫಾಲೋ ಮಾಡ್ತೀವಿ. ನೈಟ್ F3 E5 ಪಾನ್ ಅಟ್ಯಾಕ್ ಕೂಡ ಮಾಡಿದ್ದಾರೆ ವೈಟ್ ಅವರು. ಬ್ಲ್ಯಾಕ್ ಅವರು ನೈಟ್ F6 ನೋಡಿ, ಬ್ಲ್ಯಾಕ್ ಅವರು ವೈಟ್ E4 ಪಾನ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ವೈಟ್ ಈಗ N ಇಂಟು E5 ಪಾನ್ ನ ವಾಪಸ್ ತಗೊಂಡ್ರು, ಅಲ್ಲ ಪಾನ್ ಹೊಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಬ್ಲ್ಯಾಕ್ NC6 ನೋಡಿ, ಆ ಪಾನ್ ಅನ್ನ ವಾಪಸ್ ಹೊಡ್ಕೊಳ್ತಾ ಇಲ್ಲ, ಆ ಪಾನ್ ನ ಗ್ಯಾಂಬಿಟ್ ತರ ಮತ್ತೊಂದು ನೈಟ್ ನ ಹೊರಗೆ ತೆಗ್ದಿದ್ದಾರೆ. ಡೆವಲಪ್ಮೆಂಟ್ ಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಸೊ ಬ್ಲ್ಯಾಕ್ ಈಗ ನೈಟ್ ಇಂಟು C6, ಬ್ಲ್ಯಾಕ್ D ಇಂಟು C6. ನೀವು ನೋಡ್ಬೋದು ಈಗ ಎಟ್ ದ ಕಾಸ್ಟ್ ಆಫ್ ದ ಪಾನ್ ಪೀಸಸ್ ಎಲ್ಲ ಓಪನ್ ಅಪ್ ಆಗಿದಾವೆ, ಬಿಷಪ್ಗಳು ನೈಟ್ ಕೂಡ. ವೈಟ್ ಅವನು ಗ್ರೀಡಿ ಆ ಪಾನ್ ಉಳಿಸ್ಕೊಳಕ್ಕೆ ಅಂತ ಆಡ್ದ, D3 ಹಾಕ್ದ. ಅವನಿಗೆ ಸುಮ್ಮನೆ ಕ್ಯಾಸಲ್ ಗೀಸಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. D3 ಹಾಕಿದಾಗ ಬ್ಲ್ಯಾಕ್ ಬಿಷಪ್ C5 ಡೆವಲಪ್ಮೆಂಟ್ ಮಾಡಿದ್ದಾರೆ. ವೈಟ್ ಈಗ ಬಿಷಪ್ G5 ನೈಟ್ ನ ಪಿನ್ ಮಾಡಿದ್ದಾರೆ. ನೋಡಿ, ಬ್ರಿಲಿಯಂಟ್ ಸ್ಯಾಕ್ರಿಫೈಸ್. ಇವಾಗ ನೈಟ್ ಇಂಟು E4 ನೋಡಿ ಎಂತ ಬ್ರಿಲಿಯಂಟ್ ಆಗಿದೆ ಅಂದ್ರೆ ಬಿಷಪ್ ಇಂದ ಕ್ವೀನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಜನರಲಿ ಬಿಷಪ್ ಇಂಟು D8 ಅಂತ ಒಂದು ಸ್ಪೀಡ್ ಅಲ್ಲಿ ಹೊಡೆದಾಗ ಆ ರಿಯಲ್ ಕಂಟಿನ್ಯೂಷನ್ ಗೊತ್ತಾಗುತ್ತೆ. ಈಗ ನೋಡಿ, ನೀವು ಚೆಕ್ ಮೇಟ್ ಇನ್ 2 ಮೂವ್ಸ್ ಪಾಸ್ ಮಾಡಿ, ಸ್ವಲ್ಪ ಹೊತ್ತು ಬಿಟ್ಟು ಪಾಸ್ ನ ಓಪನ್ ಮಾಡಿ ಆನ್ಸರ್ ನೋಡ್ಬೋದು. ಈ ಪಾಸ್ ಮಾಡಿದಾಗ ನೀವು ಆನ್ಸರ್ ಹುಡುಕಿದಾಗ ನಿಮ್ಗೆ ಸಿಗೋ ಖುಷಿನೇ ಬೇರೆ. ನೋಡಿ, ಈಗ ಬಿಷಪ್ ಇಂಟು F2 ಚೆಕ್, ನಿಮ್ಗೆ ಗೊತ್ತಿರೋ ತರನೇ ಕಿಂಗ್ E2, ಬ್ಲ್ಯಾಕ್ ಬಿಷಪ್ G4 ಚೆಕ್ ಮೇಟ್. ನೋಡಿ, ಎರಡೂ ಗೇಮ್ಗಳಲ್ಲೂ ಒಂಥರ ಒಂದು ಆ ಕ್ವೀನ್ ಸ್ಯಾಕ್ರಿಫೈಸ್ ಅನ್ನೋದು ಕಾಮನ್ ಆಗಿದೆ, ಮತ್ತೆ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನೋದು ಟಾಪಿಕ್ ಕೂಡ ಕವರ್ ಆಗಿದೆ. ಇನ್ನ ಹೆಚ್ಚಿನ ವಿಡಿಯೋಗಳನ್ನ ನಾವು ತರ್ತಾ ಹೋಗ್ತೀವಿ. ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನ ಸರ್ಕ್ಯುಲೇಟ್ ಮಾಡಿ ಲಿಂಕ್ ಅನ್ನ, ಹಾಗೂ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಮ್ಮ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗ ಚಾನೆಲ್ನ. ಹಾಗೇನು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಬಾಯ್ ಬಾಯ್.